ನಿಮ್ಗೊಂದು ವಿಚಿತ್ರ ಸಂಗತಿ ಏನು ಗೊತ್ತಾ? ಜನರು ಯಾವಾಗಲೂ ಋಣಾತ್ಮಕವಾಗಿ ಅಥವಾ ನೆಗೆಟಿವ್ ಆಗಿ ಯಾಕೆ ಮಾತಾಡ್ತಾರೆ? ನಮ್ಮ ಟಿವಿ ಮಾಧ್ಯಮಗಳು, ನ್ಯೂಸ್ ಪೇಪರ್‌ಗಳು ಮತ್ತೆ ಮುಂತಾದಂಥ ಸೋಷಿಯಲ್ ಮೀಡಿಯಾಗಳು ಯಾವಾಗಲೂ ಋಣಾತ್ಮಕವಾದಂತಹ ನೆಗೆಟಿವ್ ನ್ಯೂಸಲ್ಲೇ ಯಾಕೆ ತುಂಬ ಬ್ಯುಸಿ ಇರ್ತಾರೆ? ಇದಕ್ಕೆ ಮುಖ್ಯ ಕಾರಣ ಏನಿರಬಹುದು? ಒಮ್ಮಾದ್ರೂ ವಿಚಾರ ಮಾಡಿದ್ದೀರಾ? ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತು, ಋಣಾತ್ಮಕವಾದ ವಿಚಾರ ಅಥವಾ ನೆಗೆಟಿವ್ ಥಿಂಕಿಂಗಿಂದ ಕೆಟ್ಟದ್ದೇ ಜಾಸ್ತಿ ಆಗುತ್ತೆ ಹೊರತಾಗಿ ಒಳ್ಳೆಯದೇನೂ ಆಗಲ್ಲ. ಈವನ್ ನಮ್ಮ ಸೋಷಿಯಲ್ ಮೀಡಿಯಾ ಇರಬಹುದು, ಟಿವಿ ಮಾಧ್ಯಮಗಳಿರ್ಬೋದು, ಅವರಿಗೂ ಇದು ಅರ್ಥ ಆಗುತ್ತೆ. ಈ ಋಣಾತ್ಮಕ ವಿಚಾರದಿಂದ ಯಾರಿಗೂ ಏನೂ ಲಾಭವಿಲ್ಲ ಅಂಥೇಳಿ. ಆದರೂ ಯಾಕೆ ಈ ಋಣಾತ್ಮಕ ಚಿಂತನೆ ಜಾಸ್ತಿ ಮಾಡ್ತೀವಿ? ಯಾಕೆ ಆ ವಿಷಯಗಳನ್ನು ಹೆಚ್ಚು ಹೆಚ್ಚು ಹಂಚ್ಕೊಳ್ಳೋದಕ್ಕೆ ವಿಚಾರ ಮಾಡ್ತೀವಿ? ಈ ಪ್ರಶ್ನೆ ನಿಮ್ಗೆ ಎಂದಾದರೂ ಬಂದಿದೆಯಾ? ಅಥವಾ ಈ ಪ್ರಶ್ನೆ ಕಾಡ್ತಾ ಇದೆಯಾ? ಹಾಗಿದ್ರೆ ಬನ್ನಿ ಇನ್ನಷ್ಟು ನೋಡೋಣ ವಿಚಾರಗಳನ್ನು. ಇವತ್ತು ದೃಶ್ಯ ಮಾಧ್ಯಮಗಳಿರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ವಾಟ್ಸಪ್ ಗ್ರೂಪ್ ಇರ್ಬೋದು, ಅವರು ಋಣಾತ್ಮಕವಾದ ವಿಷಯಗಳನ್ನೇ ಜಾಸ್ತಿ ಪ್ರಚಾರ ಮಾಡ್ತಿದ್ರೆ ಯಾಕೆ ಮಾಡ್ತಾರೆ? ಯಾಕೆಂದರೆ ಆಡಿಯನ್ಸ್ ಅದನ್ನೇ ಬೇಡ್ತಾರೆ. ಆಡಿಯನ್ಸೇ ಅದನ್ನು ನೋಡ್ತಿರ್ಲಿಲ್ಲ ಅಂದರೆ ಅವ್ರು ಯಾಕೆ ಪ್ರಚಾರ ಮಾಡ್ತಿದ್ರು? ಹಾಗಿದ್ರೆ ಇಲ್ಲಿ ಆಡಿಯನ್ಸ್ ಯಾರು? ಆಡಿಯನ್ಸ್ ನಮ್ಮಂಥ ಜನರೇ. ಹಾಗಿದ್ರೆ ನಮ್ಮಂಥ ಜನರು ಈ ಋಣಾತ್ಮಕ ವಿಷಯಗಳನ್ನು ಯಾಕೆ ಹೆಚ್ಚು ಪ್ರೀತಿ ಮಾಡ್ತೀವಿ? ಯಾಕೆ ಅದನ್ನೇ ಜಾಸ್ತಿ ನೋಡ್ತೀವಿ? ಇದಕ್ಕೆ ಏನು ಕಾರಣ ಇರಬಹುದು? ಮುಖ್ಯವಾಗಿ ನನಗೆ ತಿಳಿದ ಮಟ್ಟಿಗೆ ಒಂದು 2-3 ಕಾರಣಗಳನ್ನು ನಾನಿಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಕಾರಣ ನಂಬರ್ 1, ನಾವು ಋಣಾತ್ಮಕವಾದಂತಹ ನೆಗೆಟಿವ್ ವಿಚಾರಗಳನ್ನು ಜಾಸ್ತಿ ನೋಡೋದ್ರಿಂದ ದೃಶ್ಯ ಮಾಧ್ಯಮಗಳಿರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅಲ್ಲಿ ಜಾಸ್ತಿ ಜನ ಅದನ್ನೇ ಸೇರಿಸ್ಕೊಂಡು ತಮ್ಮ ಪ್ರೊಫೈಲ್ ವ್ಯೂಸನ್ನು, TRPಯನ್ನು ಅಥವಾ ವ್ಯೂಸನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಎರಡನೇದ್ದು, ಇವರಿಗೆ ನಾವು ನೆಗೆಟಿವ್ ವಿಚಾರ ಮಾಡ್ತೀವಂತ ಹೇಗೆ ಗೊತ್ತಾಯಿತು? ಯಾಕೆಂದರೆ ತುಂಬ ಸುಲಭ. ನಾವು ಮನೆಯಲ್ಲೂ ಕೂಡ ಯಾವುದಾದ್ರೂ ಒಂದು ವಿಚಾರ ಒಬ್ಬರಿಂದ ಒಬ್ರಿಗೆ ಹಂಚ್ಕೋಬೇಕಂದ್ರೆ ಫಸ್ಟ್ ನಾವು ನೆಗೆಟಿವ್ ವಿಚಾರನೇ ಹೇಳ್ತೀವಿ. ನೋಡಮ್ಮ, ಅವತ್ತು ಅವ್ರ ಮನೇಲಿ ಯಾರೋ ಒಬ್ಬರು ಬಿದ್ದು ಕಾಲು ಮುರ್ಕೊಂಡ್ರಂತೆ, ಇವರು ಮೊನ್ನೆ ತೀರ್ಕೊಂಡ್ರಂತೆ, ಅವ್ರ ಮಗಳು ಬೇರೆಯವ್ರ ಜೊತೆ ಓಡೋಗ್ಬಿಟ್ಲಂತೆ. ಈ ಥರ ವಿಚಾರಗಳನ್ನೇ ನಾವು ಜಾಸ್ತಿ ಮಾತಾಡ್ತೀವಿ. ನಾವು ಮನೆಯಿಂದ ಏನು ಮಾಡ್ತೀವಿ ಅದೇ ನಮ್ಮದು ಹೊರಗಡೆ ಇಂಪ್ರೆಷನ್ ಬರುತ್ತೆ. ಅದನ್ನೇ ಇವತ್ತೆಲ್ಲರೂ ಕ್ಯಾಪಿಟಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟು ಒಳ್ಳೆಯ ಸಂಸ್ಕೃತಿ, ಸನಾತನ ಧರ್ಮದಿಂದ, ಇಂತಹ ಸಮೃದ್ಧವಾದಂಥ ದೇಶದಿಂದ ಬಂದಂಥ ನಾವು ಮನೆಯಲ್ಲಾದರೂ ಯಾಕೆ ಈ ಥರ ನೆಗೆಟಿವ್ ವಿಚಾರನ ಮಾಡ್ತೀವಿ? ಮನೆಯಲ್ಲಾದರೂ ಯಾಕೆ ಈ ಋಣಾತ್ಮಕ ಭಾವನೆಯನ್ನು ಇಟ್ಕೊಂಡು ತಿರುಗಾಡ್ತೀವಿ? ಇದಕ್ಕೇನಾದರೂ ಕಾರಣ ಇದೆಯಾ? ಹೌದು, ಇದಕ್ಕೆ ನನಗೆ ತಿಳಿದಿದ್ದಂಥ ಒಂದು ವಿಚಾರ ಅಂತಂದರೆ, ನಾವು ಮೂಲಭೂತವಾಗಿ ನಮ್ಮ ಹಿಂದಿನ ಜನಾಂಗವನ್ನು ನೋಡಿದ್ರೆ ಅಥವಾ ಪ್ರಾಚೀನತ್ವವನ್ನು ನೋಡಿದ್ರೆ ನಾವೆಲ್ಲರೂ ಸದ್ವಿಚಾರ, ಯಾವಾಗಲೂ ಧನಾತ್ಮಕವಾದ ಚಿಂತನೆಗಳು, ಹರಿಸರ್ವೋತ್ತಮ ವಾಯುಜೀವೋತ್ತಮವಾದಂಥ ಚಿಂತನೆಗಳು, ಪರಮಾತ್ಮನೇ ಎಲ್ಲವನ್ನ ಮಾಡಿಸ್ತಾನೆ, ನಾನು ನಿರ್ಬಿಡೆಯಿಂದ ಜೀವನವನ್ನು ಮಾಡಬೇಕು ಅಂತಕ್ಕಂಥ ಈ ದೃಢ ಭಕ್ತಿಯಿಂದ ಜೀವನ ಮಾಡೋದೇನಿದೆಯಲ್ಲ, ಇದು ನಮ್ಮ ವ್ಯಕ್ತಿತ್ವ ಆಗಿತ್ತು. ಆದರೆ ಅದು ಹರಿಸಂಕಲ್ಪನೆ ಅನ್ನಬೇಕು. ಕಾಲಾಂತರದಲ್ಲಿ ಏನಾಯಿತು ಅಂದರೆ, ಬೇರೆ ಬೇರೆ ಜನರು ಬಂದು ನಮ್ಮ ಮೇಲೆ ಆಕ್ರಮಣ, ದಬ್ಬಾಳಿಕೆ, ಆಡಳಿತವನ್ನು ಮಾಡ್ತಾ ಹೋದರು. ಇದರಿಂದ ನಮಗೇನಾಯಿತು ಅಂದರೆ, ಸಮಾಜದಲ್ಲಿ ಅಲ್ಲಿ ಒಂದು ಕಹಿ ಘಟನೆ, ಇಲ್ಲಿ ಒಂದು ಕಹಿ ಘಟನೆ, ಆ ಥರ ಘಟನೆಗಳು ಹೆಚ್ಚು ಆಗಿ ಪ್ರತಿಯೊಬ್ಬರು ಯಾರ್ದೋ ಮನೆಯಲ್ಲಿ ಒಂದು ಕಹಿ ಘಟನೆ ಆದರೆ ಅದನ್ನು ಬೇಗ ತಿಳಿದುಕೊಂಡು ತಮ್ಮ ಮನೆಯಲ್ಲಿ ಚರ್ಚೆ ಮಾಡಿ, ನಮ್ಮ ಮನೆಯಲ್ಲಿ ಆ ಥರ ಕಹಿ ಘಟನೆ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ಏನು ಮಾಡ್ತಾ ಹೋದರು. ಇದು ಸಾಕಷ್ಟು ಕುಟುಂಬಗಳನ್ನು, ಸಾಕಷ್ಟು ವ್ಯಕ್ತಿಗಳನ್ನು ಮೂಲ ರೂಪದಲ್ಲಿ ವ್ಯಕ್ತಿತ್ವವನ್ನೇ ಬದಲಾವಣೆ ಮಾಡಲಿಕ್ಕೆ ಕಾರಣವಾಯಿತು. ಇದನ್ನು ನಾವು ಧಾರ್ಮಿಕ ರೀತಿಯಿಂದ ನೋಡಬೇಕಂದ್ರೆ ದಾಸ ಸಾಹಿತ್ಯದಲ್ಲಿ ಜಗನ್ನಾಥ ದಾಸರು ಹೇಳ್ತಾರೆ, ಪರಮಾತ್ಮ ಜೀವರನ್ನು ಇಂದ್ರಿಯಗಳಲ್ಲಿ ಮನಸ್ಸನ್ನು ಇಟ್ಟು ಅವರನ್ನು ತನ್ನಿಂದ ದೂರ ಇಡ್ತಾನೆ. ಯಾರು ಅವನ ಈ ಇಂದ್ರಿಯದಿಂದ ಬಿಡುಗಡೆಯನ್ನು ಮಾಡಿಕೊಂಡು ಮನಸ್ಸನ್ನು ಎಳೆದುಕೊಂಡು ಬಂದು ಪರಮಾತ್ಮನ ಕಾಲಿನಲ್ಲಿ ಇಡ್ತಾರೋ, ಅವನ ಹತ್ತಿರ ಇಡ್ತಾರೋ, ಅವರಿಗೆ ತನ್ನ ಬಗ್ಗೆ ಜಾಸ್ತಿ ತಿಳುವಳಿಕೆ, ಆನಂದ ಮತ್ತು ಈ ಸದೃಢವಾದ ಭಕ್ತಿ ಭಾವ ಮತ್ತು ಈ ಆತ್ಮಸ್ಥೈರ್ಯಗಳನ್ನು ಪರಮಾತ್ಮ ಕೊಡ್ತಾನಂತೆ ದಾಸರು ಹೇಳ್ತಾರೆ. ಮುಂದೆ ಋಣಾತ್ಮಕವಾಗಿ ವ್ಯಕ್ತಿಯಿಂದ, ಕುಟುಂಬದಿಂದ ಬಂದಿರತಕ್ಕಂಥ ಈ ಋಣಾತ್ಮಕವಾದ ಈ ಚಿಂತನೆಗಳೇನಿದೆಯಲ್ಲ, ಇದು ಒಬ್ಬರಿಂದ ಒಬ್ಬರಿಗೆ ಆನುವಂಶಿಕವಾಗಿ ಬರ್ತಾ ಹೋಗಿ ಇವತ್ತು ನಾವೆಲ್ಲರೂ ಋಣಾತ್ಮಕವಾದ ಚಿಂತನೆಗಳನ್ನೇ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ನೀವು ವಾಟ್ಸಾಪ್ ಗ್ರೂಪ್ ನೋಡ್ಬೋದು, ಫೇಸ್ಬುಕ್ ಗ್ರೂಪ್ಗಳು ನೋಡ್ಬೋದು, ಈವನ್ ಪ್ರೊಫೆಷ್ನಲ್ ಗ್ರೂಪ್ಸ್ ಲೈಕ್ ಲಿಂಕ್ಡ್ಇನ್, ಅಲ್ಲೂ ಕೂಡ ಋಣಾತ್ಮಕವಾದ ಚರ್ಚೆಗಳು, ಋಣಾತ್ಮಕವಾದ ವಿಚಾರಗಳೇ ಜಾಸ್ತಿ ಓಡಾಡ್ತಿರ್ತಾವೆ. ಆದರೆ ಜನರಿಗೆ ಬೇಕಾದ ಒಳ್ಳೆಯ ವಿಚಾರಗಳು ನಡೀತಾ ಇಲ್ಲ. ಹೌದು, ಮುಂದೇನಪ್ಪ, ನಾವು ಇದ್ರ ವಿಷಯ ತಿಳ್ಕೊಂಡ್ವಿ, ಯಾಕೆ ಹೀಗಾಗಿದೆ ಅಂತ ತಿಳ್ಕೊಂಡ್ವಿ. ಇದರಿಂದ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಏನಾದರೂ ಇದೆಯಾ? ಈ ಎಲ್ಲ ಸೊಲ್ಯೂಷನ್ಗೆ
ಪರಿಹಾರಕ್ಕೆ ನಾವು ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ. ಬೇರೆ ಬೇರೆ ಏನೋ ಕೋಚಿಂಗ್ಗಳನ್ನು ತೊಗೊಂಡು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗಿಲ್ಲ. ಅತ್ಯಂತ ಸುಲಭವಾಗಿ ನಮ್ಮ ಸನಾತನ ಧರ್ಮ ಹೇಳ್ತಕ್ಕಂಥ ಪ್ರಾತರ್ವಿಧಿಗಳು, ಮಾಧ್ಯಾಹ್ನಿಕ ವಿಧಿಗಳು, ಸಾಯಂಕಾಲ ವಿಧಿಗಳು, ಮನೆಯಲ್ಲಿ ಪೂಜೆ, ಘಂಟೆ ವಾದ್ಯ, ಸಂಜೆ ಕುಟುಂಬ ಸಮೇತವಾಗಿ ನಾವು ದೇವರ ಮುಂದೆ ನಿಂತು ದೇವರಿಗೆ ಮಂಗಳಾರತಿಗಳನ್ನು ಬೆಳಗುವುದಾಗಲಿ, ಕೂತು ಪ್ರಾರ್ಥನೆಗಳನ್ನು ಮಾಡೋದಾಗಲಿ, ಅಥವಾ ಒಳ್ಳೆಯ ವಿಚಾರಗಳನ್ನು ಮಾತ್ರ ನಾವು ಮತ್ತವ್ರ ಜೊತೆ ಹಂಚಿಕೊಳ್ಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಬೆಳೆಸೋದಾಗಲಿ, ಇದನ್ನು ನಾವು ಮಾಡಿದ್ರೆ ಧನಾತ್ಮಕವಾದ ವಿಷಯಗಳು ಮೊದಲು ವ್ಯಕ್ತಿಯಿಂದ ವ್ಯಕ್ತಿಗೆ ಶುರುವಾಗ್ತವೆ, ಮನೆಯಿಂದ ಮನೆಗೆ ಶುರುವಾಗುತ್ತೆ. ಯಾವಾಗ ಈ ಮನೆಗಳ ಎಲ್ಲವೂ ಪರಿವರ್ತನೆ ಆಗುತ್ತೋ ಆವಾಗ ನಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ರಾಜಕಾರಣಿಗಳಿರ್ಬೋದು, ನಮಗೆ ಋಣಾತ್ಮಕವಾದ ಬೋಧನೆ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗೋದೇ ಇಲ್ಲ. ಅವರು ಏನಾದರೂ ಮಾಡಿದ್ರೆ ಸದ್ಬೋಧನೆಯನ್ನು ಅಥವಾ ಒಳ್ಳೆಯ ಬೋಧನೆಯನ್ನು ಅಥವಾ ನಮಗೆ ಉಪಯೋಗವಾದ ವಿಷಯಗಳನ್ನು ಮಾತ್ರ ಹಂಚಿಕೊಳ್ಳಿಕ್ಕೆ ಅವರು ತಮ್ಮ ಪ್ರೋಗ್ರಾಮ್ ನಡೆಸಬೇಕಾಗುತ್ತೆ. ಇಲ್ಲಾಂದರೆ ಅವರು ತಮ್ಮ ಪ್ರೋಗ್ರಾಮ್ಗಳನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕಾಗುತ್ತೆ. ಇಂತಹ ಒಂದು ದಿಟ್ಟ ನಿರ್ಧಾರವನ್ನು ನಾವೀ ಬರ್ತಕ್ಕಂಥ ಯುಗಾದಿ ಅಂದರೆ ಹೊಸ ವರ್ಷ, ಹೊಸ ಸಂವತ್ಸರಕ್ಕೆ ನಾವೇನು ಕಾಲಿಡ್ತಿದ್ದೀವಿ, ಇಂತಹ ಒಂದು ನಾವು ಗಟ್ಟಿ ನಿರ್ಧಾರವನ್ನು ಮಾಡಿ ನಮ್ಮ ಸಮಾಜವನ್ನು ಚಿಂತನೆಗಳಿಂದಲೇ ಬದಲಾವಣೆ ಮಾಡಬಹುದು ಅಂತಕ್ಕಂಥದ್ದು ಒಂದು ನಾವು ಜಗತ್ತಿಗೆ ಮಾಡಿ ತೋರಿಸಬೇಕು. ಇದು ನಮ್ಮಿಂದ ಸಾಧ್ಯ. ಇಂಥ ಚಿಂತನೆಗಳನ್ನು ನಾವು ಕಾರ್ಯಾನುಷ್ಠಾನ ಮಾಡಬೇಕು ಅಂತ ಕೇಳ್ಕೊಳ್ತಾ, ಇದು ಚಿಕ್ಕವನಾದ ನಾನು ಮಾಡಿದ ಮಾತುಗಳನ್ನು ಹರಿಪಾದಕ್ಕೆ ಪುಷ್ಪರೂಪದಿಂದ ಸಮರ್ಪಣೆ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು.